KGF ಹೀರೋ ಆಗಿ ವಿಲನ್ ಆದವ್ರನ್ನ ಸಮಾಜ ನೋಡಿದೆ. ಆದರೆ ಕೆಲವರು ವಿಲನ್ ಆಗೇನೆ ಹೀರೋ ಆಗಿಬಿಡ್ತಾರೆ. ಆ್ಯಕ್ಟರ್ ಆಗಬೇಕು ಅಂತ ಯಾವತ್ತೂ ಬಯಸಿಲ್ಲ ನಾನು, ಬಟ್ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ. ಇಸ್ ಇಟ್ ಟ್ರೂ ದಟ್ ಪೀಪಲ್ ಬಿಲೀವ್ ದಟ್ ಯು ಆರ್ ಆಲ್ವೇಸ್ ಸೀರಿಯಸ್ ಇನ್ ರಿಯಲ್ ಲೈಫ್ ಟು? ಸ್ವಲ್ಪ ಜನ ಅಂದ್ಕೊಂಬಿಡ್ತಾರೆ ಇವ್ರು ಹಿಂಗೆ ಇರ್ಬೋದೇನೋ ಅಂತ, ಬಟ್ ಹಾಗಲ್ಲ. ಲೈಫ್ ಬೇರೆ, ಸಿನಿಮಾ ಬೇರೆ. ನಾನು ಇವತ್ತವರೆಗೂ ನಾನು ಚೇಂಜಸ್ ನೋಡಿಲ್ಲ ಅವರಲ್ಲಿ. ಅವತ್ತು ಫೈಟರೇ, ಏನೋ ಅಚೀವ್ ಮಾಡಬೇಕು, ಏನೋ ಮಾಡಬೇಕು, ಇದು ಮಾಡಬೇಕು, ಇಂಡಸ್ಟ್ರಿನ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ. ಇವತ್ತಲ್ಲ, ಅವಾಗಿಂದನೂ ಅವ್ರ ಕನಸುಗಳು. ಸ್ವಲ್ಪ ನಾನು ಅದೇ ಹೇಳಿದ್ನಲ್ಲ ಅವಾಗ, ಸಿಕ್ಕಾಪಟ್ಟೆ ಬೇಜವಾಬ್ದಾರಿ, ಯಾವುದೋ ಒಂದು ಭಯ ಇರ್ತಾಯಿಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಾಯಿಲ್ಲ, ಆ ಥರ ಇದ್ದವನು ಹೀಗೆ ಚೇಂಜ್ ಆಗ್ತಾನೆ ಅಂದರೆ ಈಸ್ ಮೈ ಮೆಂಟರ್, ಗುರು, ಇನ್ಸ್ಪಿರೇಷನ್, ಎವ್ರಿಥಿಂಗ್ ಫಾರ್ ಮೀ. ನನಗೆ ಒಂದೇ ಒಂದು ಜೀವನದಲ್ಲಿ ರಿಗ್ರೆಟು, ಅದು ಯಾವತ್ತೂ ಕಂಪ್ಲೀಟ್ ಆಗಲ್ಲ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು, ಅದು ಆಗಲ್ಲ. ಅದೊಂದೇ ರಿಗ್ರೆಟ್ ಇರೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.